ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 10th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 10ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ವಿಚ್ ಇಸ್ ದ ಪೋಯಮ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ದ 5th ಪೋಯಮ್, ಹಸುರು, ರಿಟನ್ ಬೈ ಕುವೆಂಪು. ಹಸುರು, ಹಸುರು, ಪೇಜ್ ನಂಬರ್ 129. Okay, so please open the textbook, take out your pencil and earphones ಹಾಕೊಡಿ. We'll start with the poem. ಹಸುರು. ಈ ಪದ್ಯವನ್ನು ಬರೆದವರು ಕುವೆಂಪು. ಕುವೆಂಪು ನಿಮಗೆಲ್ಲ ಗೊತ್ತು. ಹೂ ಇಸ್ ಕುವೆಂಪು? ಕುವೆಂಪು ಇಸ್ ದ ಪರ್ಸನ್ who got the first ಜ್ಞಾನಪೀಠ ಪ್ರಶಸ್ತಿ in Kannada literature. You should remember this. This might come in your exams. Okay, so ಎಷ್ಟು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? For how many people in Kannada we have got a ಜ್ಞಾನಪೀಠ ಪ್ರಶಸ್ತಿ? Comment the number in comment section. Comment section ಅಲ್ಲಿ ಕಮೆಂಟ್ ಮಾಡಿ. If you know the names, you can even write the names too. But no Google ಮಾಡಂಗಿಲ್ಲ. You should think and answer it. Okay? Fine. Welcome to the poem. ಹಸುರು. ಹಸುರು is basically ಇಲ್ಲಿ meaning ಬಂದು green, ಹಸಿರು. So the kaviya language, the poet's language, he is saying ಹಸುರು. ಕುವೆಂಪುರವರು ಇದ್ದಿದ್ದು, ಇಟ್ಸ್ ಕಂಪ್ಲೀಟ್ಲಿ ಮಲೆನಾಡು. ಹಿ ವಾಸ್ ಇನ್ ವೆಸ್ಟರ್ನ್ ಘಾಟ್ಸ್. ಸೊ ಇಮ್ಯಾಜಿನ್ ಹೌ ವೆಸ್ಟರ್ನ್ ಘಾಟ್ಸ್, ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್ ಡ್ಯೂರಿಂಗ್ ದ ರೈನಿ ಸೀಸನ್, ಎಸ್ಪೆಷಲಿ ವೆನ್ ಇಟ್ ಸ್ಟಾರ್ಟ್ಸ್ ದ ರೈನಿಂಗ್ ಸೀಸನ್. ಓಕೆ, ಆಲ್ ಓವರ್ ಥ್ರೂ ಔಟ್ ದ ಪೀರಿಯಡ್ ಇಟ್ ವಿಲ್ ಬಿ ಗುಡ್, ಬಟ್ ಸ್ಟಿಲ್ ನಿಮಗೆ ರೈನಿ ಟೈಮಲ್ಲಿ ಬಂದಾಗ ಆ ಟೈಮಲ್ಲಿ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಎವ್ರಿವೇರ್. ನೀವೆಲ್ಲಿ ನೋಡಿದರೂ ಕೂಡ ಇಟ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಗ್ರೀನ್ರಿ. ವಿಲ್ ಸ್ಟಾರ್ಟ್ ವಿತ್ ದ ಪೋಯಮ್. ಅಲ್ಲಿ ಪ್ರವೇಶಾಲ ಎಂಟ್ರೆನ್ಸ್. ಸೊ ಐ ಜಸ್ಟ್ read out that one ಏನಿದೆ ಅಂತ. ಓಕೆ, ಪ್ಲೀಸ್ ರೀಡ್ ದಟ್ ಒನ್. ಸೊ ಎಲ್ಲಿಂದ ತೊಗೊಂಡಿದ್ದಾರೆ? ಸೊ ಫ್ರಮ್ ವೇರ್ ದ ಪೋಯಮ್ ಇಸ್ ಬೀನ್ ಸೆಲೆಕ್ಟೆಡ್, ದೇ ಹ್ಯಾವ್ ಗಿವನ್ ದಟ್ ಇನ್ಫಾರ್ಮೇಷನ್. ನೀವು ಓದಬೇಕು ಅದನ್ನು. ಪಕ್ಷಿ ಕಾಶಿ ಅಂತ ಅಲ್ಲಿಂದ ತೊಗೊಂಡಿದ್ದಾರೆ. ಜಸ್ಟ್ ರೀಡ್ ದಟ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ರೀಡ್ ಅಬೌಟ್ ಆಥರ್, ಕವಿಯ ಬಗ್ಗೆ ಓದಿ. ಓಕೆ, ಕೃತಿಕಾರರ ಪರಿಚಯ ಅಂತ ಇರುತ್ತೆ. ಸೊ ಅಲ್ಲಿ ಲರ್ನ್ ಅಬೌಟ್ ದ ಪೊಯೆಟ್, ಓಕೆನಾ? Fine. So we'll start with the poem. So I'll just give the summary. So as I told you, the poet is very happy and is excited to see the green around him. And that's what has come in the poem. Ella kade everything looks green for him. Ellanu green ಆಗಿ ಕಾಣಿಸ್ತಾ ಇದೆ. So ಅದು ಏನು ಗ್ರೀನ್ ಎಲ್ಲ ಕಾಣಿಸ್ತಾ ಇದೆ, how he has explained. So we'll see the poem. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಸೊ ಈ ಸೇಯಿಂಗ್ ನವರಾತ್ರಿಯ ನವಧಾತ್ರಿಯಲ್ಲಿ. ಸೊ ಇದೊಂದು ನವರಾತ್ರಿ ಒಂದು ಸಂದರ್ಭ ಆ ಥರ ಇದೆ. ಒಂದು ಒಳ್ಳೆ ನವ ಅಂದರೆ 9. ಓಕೆ, ನವಧಾತ್ರಿಯಲ್ಲಿ. ಓಕೆ, ನವ ಇಲ್ಲಿ ಇಟ್ಸ್ ನಾಟ್ ಅ ನವರಾತ್ರಿ, ಏನೋ ಇಟ್ ಕ್ಯಾನ್ ಬಿ ಟೂ ಮೀನಿಂಗ್. ಓಕೆ, ನವರಾತ್ರಿ ದಸರಾ ಟೈಮ್ ಆಗುತ್ತೆ, ಇನ್ನೊಂದು ನವರಾತ್ರಿ ಇದೆ ಹೊಸ ರಾತ್ರಿ, ಅ ನ್ಯೂ ನೈಟ್. ಓಕೆ, ಅಂದ ನ್ಯೂ ನೈಟಲ್ಲಿ ದಟ್ ನ್ಯೂ ಧಾತ್ರಿ ಈಸ್ ಅ ಅರ್ತ್. ಓಕೆ, ದ ನ್ಯೂ ಅರ್ತ್ ಈ ಶ್ಯಾಮಲ ವನದಿಯಲ್ಲಿ. ಈ ಶ್ಯಾಮಲ ಅಂದರೆ ಹ್ಯಾವ್ ಯು ಹರ್ಡ್ ಶ್ಯಾಮಲ ಮೋಹನ ಅಂತ ಕರೀತಾರೆ. ಯಾರನ್ನ? ವಿ ಕಾಲ್ ಕೃಷ್ಣ ಆಸ್ ಅ ಶ್ಯಾಮ. ಓಕೆ, ವೈ? ಬಿಕಾಸ್ ಆಫ್ ದ ಡಾರ್ಕ್ ಸ್ಕಿನ್ ಕಲರ್. ಓಕೆ, it can be, some people they say it's a blue color, some people say it's a black color. So however the color, it's a dark. So that's how the dark, even the vanadi is a ocean. So on a new night in this new earth and there's a dark ocean, the meaning ಹಸುರಾದದು ಕವಿಯಾತ್ಮಂ, ಕವಿಯ ಆತ್ಮ, the soul of a kavi, the soul of a poet has become green. So that means he's saying everywhere it looks green. ಹಸುರಾದದು ಕವಿಯಾತ್ಮಂ, the soul of the poet has become a green. ರಸಪಾನ ಸ್ನಾನದಲ್ಲಿ. ರಸಪಾನ, again there can be a two meaning. ರಸಪಾನ, ನವರಸಗಳು, are different emotions. Okay, he's saying it's like a rasapana is a juice. Okay, so he's telling all the emotions, the 9 variety of emotion, navarasa. Okay, as emotions, it's been like I'm taking bath in all the emotions. That means I'm enjoying all the emotions. I have a tears in my eyes, I have a smile in my face, I have feel that ಏನಂದ್ರೆ ಅದ್ಭುತ ಇದೆ. Every emotion is being felt by me. So that's how beautiful is the greenery. Even greenery
is a danger, greenery is a happiness, greenery is a love. So everything is greenery anta the poet is saying in the first stanza. Okay, I hope you have understood. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರಿನ ಕಣಿವೆ ಹಸುರು ಸಂಜೆಯೀ ಬಿಸಿಲು. ಹಸುರು ಹಸುರು ಹಸುರು, ಎವ್ರಿವೇರ್ ಇಟ್ಸ್ ಗ್ರೀನ್. ಹಸುರಾಗಸ, ಹಸುರು ಪ್ಲಸ್ ಆಗಸ, ಆಗಸ ಇಸ್ ಅ ಸ್ಕೈ. ಹಸುರಾಗಸ, ವಿಚ್ ಸಂಧಿ ಇಸ್ ದಿಸ್? ಯಾವ ಸಂಧಿ? ಲೆಟ್ ಮೀ ನೋ. ಓಕೆ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಸುರಾಗಸ, ದ ಸ್ಕೈ ಲುಕ್ಸ್ ಗ್ರೀನ್. ಹಸಿರು ಮುಗಿಲು ಅಂದರೆ ಮೋಡ, ಅಗೇನ್ ಆಕಾಶ, ಇಟ್ ಲುಕ್ಸ್ ಗ್ರೀನ್, ಎಲ್ಲ ಗ್ರೀನ್ ಇದೆ. ಹಸುರು ಗದ್ದೆ ಅಂದರೆ ಇಟ್ಸ್ ಅಗ್ರಿಕಲ್ಚರಲ್ ಲ್ಯಾಂಡ್, ಅದು ಗ್ರೀನ್ ಇದೆ. ಗದ್ದೆಯ ಬಯಲು ಇಸ್ ಅ ಅಗ್ರಿಕಲ್ಚರಲ್ ಲ್ಯಾಂಡ್, ಅದು ಗ್ರೀನ್ ಇದೆ. ಹಸುರಿನ ಮಲೆ ಇಸ್ ಅ ಬೆಟ್ಟ, ಮೌಂಟೇನ್, ಇವನ್ ದ ಮೌಂಟೇನ್ ಇಸ್ ಗ್ರೀನ್. ಹಸಿರು ಕಣಿವೆ ಇಸ್ ಅ ವ್ಯಾಲಿ, ದ ವ್ಯಾಲಿ ಇಸ್ ಗ್ರೀನ್. ಹಸುರು ಸಂಜೆಯ ಬಿಸಿಲು, ದ ಈವ್ನಿಂಗ್ ಸನ್ಸೆಟ್, ಅದು ಕೂಡ ಹಸುರಾಗಿದೆ. ಇವನ್ ದಟ್ ಲುಕ್ಸ್ ಸೋ ಗ್ರೀನ್, ದಟ್ ಮೀನ್ಸ್ ಎವ್ರಿವೇರ್ ಇಟ್ ಕಂಪ್ಲೀಟ್ಲಿ ಅ ಪಿಚ್ ಗ್ರೀನ್, ಅ ಗುಡ್ ಸೀನ್, ಅ ಗುಡ್ ನೇಚರ್ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸೆಕೆಂಡ್ ಸ್ಟ್ಯಾನ್ಸಾ. ವಿಲ್ ಗೋ ಫಾರ್ ದ ಥರ್ಡ್. ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲಿ ಬಣ್ಣದಂಚಲಿ ಕೊನೆ ಬೆತ್ತಡಕೆಯ ತೋಟ. Ashvija ಅಂದರೆ ಅಶ್ವಯುಜ ಮಾಸ. ಇಟ್ಸ್ ಕಾಲ್ಡ್ ಆಸ್ ಅಶ್ವಯುಜ ಮಾಸ, ವಿಚ್ ಇಸ್ ಬೇಸಿಕಲಿ ಎ 7th ಮಂತ್. ಆ ಟೈಮಲ್ಲಿ ಶಾಲಿವನ ಇಸ್ ಅ ಭತ್ತದ ಗದ್ದೆ, ದಟ್ ಮೀನ್ಸ್ ಅ ಪ್ಯಾಡಿ ಫೀಲ್ಡಲ್ಲಿ ಗಿಳಿಯದೆ ಬಣ್ಣದ ನೋಟ. ಸೊ ಗಿಳಿ ಅಂದರೆ ಪ್ಯಾರೆಟ್. ಯಾವ ಕಲರ್ ಇರುತ್ತೆ ಪ್ಯಾರೆಟ್? ಸೊ ಪ್ಯಾರೆಟ್ ಈಸ್ ಫ್ಲೈಯಿಂಗ್. ಗಿಳಿಯದ ಬಣ್ಣದ ನೋಟ ಅಂದರೆ ಇಲ್ಲಿ 2 ಮೀನಿಂಗ್ಸ್ ಇದೆ. ಅಲ್ಲಿ ದೇರ್ ಕ್ಯಾನ್ ಬಿ ಅ ಪ್ಯಾರೆಟ್, ಆರ್ ದ ಪ್ಯಾರೆಟ್ ಗ್ರೀನ್ ಕಲರಲ್ಲಿ, ದ ಪ್ಯಾಡಿ ಫೀಲ್ಡ್ ಇಸ್ ಲೈಕ್ ಫಿಲ್ಡ್ ವಿತ್ ದ ಗ್ರೀನ್ ಕಲರ್. ಬೋತ್ ಮೀನಿಂಗ್ ಸೌಂಡ್ಸ್ ಪರ್ಫೆಕ್ಟ್. ಅದರೆಡೆಯಲ್ಲಿ ಬಣ್ಣದಂಚಿನಲ್ಲಿ, ಆ ಕಡೆ ಆನ್ ದ ಸೈಡ್ ಬನದಂಚಿನಲ್ಲಿ, ಬನ ಇಸ್ ಅ ಫಾರೆಸ್ಟ್, ವನ ತತ್ಸಮ ತದ್ಭವ. ಅದರ ಅಂಚಿನಲ್ಲಿ, ಅಂಚು ಇಂದ ಎಂಡಿಂಗಲ್ಲಿ, ಆ ಕಡೆ ಅದರ ಪಕ್ಕದಲ್ಲಿ, on that side of the forest, ಕೊನೆವತ್ತಡೆಕೆಯ ತೋಟ. ಕೊನೆ is a ಗೊನೆ, the bundle. ಅಡಕೆ is ಅರೇಕಾ ನಟ್, ಅದರ ತೋಟ ಇದೆ. there is a ಅರೇಕಾ ನಟ್ ಗಾರ್ಡನ್, ತೋಟ is a garden. ಸೊ ಏನು ಹೇಳ್ತಿದ್ದಾರೆ, 7th month ಇದರಲ್ಲಿ 7th ಮಂತ್ ಅಶ್ವಯುಜ ಮಾಸದಲ್ಲಿ ಶಾಲಿವನ ಭತ್ತದ ಅಗ್ರಿಕಲ್ಚರಲ್ ಫೀಲ್ಡ್, ಇಟ್ಸ್ ಫಿಲ್ಸ್ ವಿತ್ ದ ಗ್ರೀನ್ ಕಲರ್. And on the other side of the forest, there is Adake, Goneya Tota, there is Areka Nut Garden, which is again filled with green color, anta he's saying. I'll go for the fourth. Ado hullina makka mallina ಹೊಸ ಪಚ್ಚೆಯ ಜಮಖಾನೆ, ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನ್ನೇ ಕಾಣೆ. ಸೊ ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ಹೊಸ ಇಯರ್ ಇಟ್ ಮೀನ್ಸ್ ಹೊಸ ಪಚ್ಚೆ, ಇಟ್ಸ್ ಲೈಕ್ ಅ ಲೈಟ್ ಗ್ರೀನ್ ಕಲರ್ನಲ್ಲಿ. ಜಮಖಾನ, ಸೊ ಮಕಮಲ್ಲು ಇಸ್ ಅ ಸಾಫ್ಟ್ ಕ್ಲೋತ್. ಏನು ಸಾಫ್ಟ್ ಕ್ಲೋತ್? ಹುಲ್ಲು ಇಸ್ ಅ ಗ್ರಾಸ್. The grass, it's like a soft cloth and it's in a light green color. It looks like a carpet. A jamkhana is a carpet, a big carpet. It's like a carpet is been spread. So that's how beautiful the grass looking like. Pasarisi, it has been spread. Tire mai muchire, it has spread and it has closed everywhere, completed everywhere. So I am not able to see anything else. Bere bannavanne kaane, I can't see any other color except green color. That's how beautiful it is. ಹೊಸ ಹೂವಿನ ಕಂಪು ಹಸಿರು. ಹೊಸ ಹೂವು, the new flower, the smell of the new flower, it's also hasiru, it's also green. That means even that is just, it is growing a bud and it looks so green and it looks so fresh. Elarina tampu hasiru, elaru is a gali, even the gali, it feels like a green color. It's so greenery and it's so calm and quiet. Hakkiya koralimpu hasiru, there is a bird which are singing. Why do they sing? When the birds are very happy with the nature, they sing. So adu kuda is because of a hasiru, it's because of a green.
So there can be two meanings again. So however you understand and however the poet has written, it's always poem differs when you understand from one person to another person perspective. Hasuru, hasurile yusiru. So hasuru, it's like a breath. So the green is a breath, it's a breathe, it's a life. That is what the poet is saying here. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ. ಹಸುರತ್ತಲ್ ಆ ಕಡೆ ಹಸಿರು, ಹಸುರಿತ್ತಲ್ ಈ ಕಡೆ ಹಸಿರು, ಹಸುರೆತ್ತಲ್ ಎಲ್ಲ ಕಡೆ ಹಸಿರು, ಎವ್ರಿವೇರ್ ಇಟ್ಸ್ ಅ ಗ್ರೀನ್. ಕಡಲಿನಲ್ಲಿ, ಸೊ ಕಡಲು ಅಂದರೆ ಇಟ್ಸ್ ಲೈಕ್ ಅ ಓಷನ್, ಎಲ್ಲ ಕಡೆ ಇಟ್ಸ್ ಫಿಲ್ಡ್ ವಿತ್ ಗ್ರೀನ್ ಕಲರ್. ಹಸುರು ಗುಟ್ಟಿತು ಕವಿಯಾತ್ಮಂ. ಸೊ ಇವನ್ ದ ಸೋಲ್ ಆಫ್ ದ ಪೋಯಟ್ ಇಟ್ ಈಸ್ ಸೇಯಿಂಗ್ ಗ್ರೀನ್ ಗ್ರೀನ್ ಗ್ರೀನ್. ಹಸುರನ್ನು ಗುಟ್ಟುತ್ತಾ ಇದೆ, ಹಸುರನ್ನು ಹೇಳ್ತಾ ಇದೆ. ಹಸುರು ನೆತ್ತರ್ ಒಡಲಿನಲ್ಲಿ, ಹಸುರು ನೆತ್ತರ್. ಸೊ ಈಸ್ ಟೆಲಿಂಗ್ ಇವನ್ ದ ಬ್ಲಡ್ ಇಸ್ ಅ ಗ್ರೀನ್ ಕಲರ್, ನೆತ್ತರ್ ಇಸ್ ಅ ಬ್ಲಡ್. ಓಕೆ, ಸೊ ದ ಬಾಡಿ, my body is made up of a green color blood. Okay, so that means his entire body is filled with the greenery, the nature, the green color. So that's how filled the poet's soul and the body is connected with the nature. That's what the poet is saying here. I hope you have understood the poem. I'll just read out once again. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲು. ಅಶ್ವೀಜ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲಿ ಬನದಂಚಲಿ ಕೊನೆವತ್ತಡೆಗೆಯ ತೋಟ. ಅದೋ ಹುಲ್ಲಿನ ಮಲ್ಲಿನ ಪೊಸ ಪಚ್ಚೆಯ ಜಮಖಾನೆ, ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ. ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪು ಹಸುರು, ಹಕ್ಕಿಯ ಕೊರಳಿಂಪು ಹಸುರು, ಹಸುರು ಹಸುರಿಳೆಯುಸಿರು. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ, ಹಸುರು ಗುಟ್ಟಿತೋ ಕವಿಯಾತ್ಮಂ ಹಸುನೆತ್ತರ್ ಒಡಲಿನಲ್ಲಿ. ಈ ಪದ್ಯವನ್ನು ಬರೆದವರು ಕುವೆಂಪು. ಸೊ ಕುವೆಂಪುರವರ ಪೂರ್ಣ ಹೆಸರು, ವಾಟ್ ಈಸ್ ದ ಕಂಪ್ಲೀಟ್ ನೇಮ್ ಆಫ್ ಕುವೆಂಪು? ಜಸ್ಟ್ ಫೈಂಡ್ ಇಟ್ ಔಟ್. ಇಫ್ ಯು ನೋ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ದಿಸ್ ಅಬೌಟ್ ದ ಪೋಯಮ್ ದಟ್ ವಿ ಡಿಡ್ ಟುಡೇ, ಹಸುರು. For 10th standard Seri Kannada textbook ಅಲ್ಲಿ ಮಾಡಿದ್ದೀವಿ. There are few more lessons and poems which are pending, which will I will be doing as soon as possible, so it will be useful for your exams. Okay, so thank you so much for following. ಏನು ಮಾಡ್ತೀರಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, so that you will get the, sorry for the background noise, sorry, so that you will get the videos and lesson as and when I upload it. Okay, and like ಮಾಡಿ, share it with your friends. Knowledge gains only when you share the knowledge. May not be you share the video, you can even share the thing that you have understood also. Okay, so practice ಮಾಡಿ. Any doubt, any questions, comment section ಅಲ್ಲಿ comment ಮಾಡಿ. Please comment in the comment section, or you can write a mail to yashasvikannadavani@gmail.com. Okay, thank you so much. ಧನ್ಯವಾದ.